ಹಾವೇರಿಯ ಶಿಗ್ಗಾಂವಿ ಪಟ್ಟಣದ ಮಾಮ್ಲಾ ದೇಸಾಯಿ ಕಾಲೇಜು ಮುಂಭಾಗದಲ್ಲಿ ರೌಡಿ ಶೀಟರ್ ಸುನಿಲ್ಗೆ ಪೊಲೀಸರು ಲಾಠಿ ಏಟನ್ನ ನೀಡಿದ್ದಾರೆ. ಪದೇ ಪದೇ ನಿರ್ಬಂಧಿತ ಪ್ರದೇಶದಲ್ಲಿ ಬಂದು ಮತದಾನದ ವೇಳೆ ಪೊಲೀಸ್ ಸಿಬ್ಬಂದಿ ಜೊತೆ ಅನುಚಿತ ವರ್ತನೆ ಮಾಡಿದ್ದಾನೆ. ಇದರಿಂದ ಪೊಲೀಸ್ ಮತ್ತು ರೌಡಿ ಶೀಟರ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇನ್ನು ಈ ವರ್ತನೆ ಕಂಡ ಪೊಲೀಸರು ರೌಡಿ ಶೀಟರ್ ಸುನಿಲ್ಗೆ ಲಾಠಿ ಏಟನ್ನ ನೀಡಿ ಶಿಗ್ಗಾಂವಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಇದು ಮಾಡಿ ಹೋಗ್ತೀನಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಎದುರು ಶವವಿಟ್ಟು ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಜಯಂತಿನಗರ ಗ್ರಾಮದ 21 ವರ್ಷದ ಆಕಾಶ್ ಆತ್ಮಹತ್ಯೆಗೆ ಯತ್ನಿಸಿದ ಯುವಕನನ್ನ ಕರ್ತವ್ಯದಲ್ಲಿದ್ದ ಡಾಕ್ಟರ್ ಲಿಂಗರಾಜ್ ಚಿಕಿತ್ಸೆ ನೀಡದೆ ನಕಾರ ಮಾಡಿರುವ ಆರೋಪ ಕೇಳಿಬಂದಿದೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಆಕಾಶ್ ಮೃತಪಟ್ಟಿದ್ದಾರೆ. ಇನ್ನು ವೈದ್ಯರು ಮತ್ತು ಸಿಬ್ಬಂದಿ ನಡೆ ಖಂಡಿಸಿ ಕುಟುಂಬಸ್ಥರು ಸಾರ್ವಜನಿಕ ಆಸ್ಪತ್ರೆಯ ಎದುರು ಕಾರ್ತಿಕ ತುಳಸಿ ಪೂಜೆಯ ವೇಳೆ ಹಾರಿಸಿದ್ದ ಸಿಡಿಮದ್ದು ಸಿಡಿದು ತೆಂಗಿನ ಮರ ಸುಟ್ಟು ಕರಕಲಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ನಡೆದಿದೆ. ಕಾರವಾರದ ಕೆಎಚ್ವಿ ಕಾಲೋನಿಯ ಎನ್ವಿ ನಾಯ್ಕರ್ ಮನೆಯಲ್ಲಿ ಕಾರ್ತಿಕ ತುಳಸಿ ಪೂಜೆ ಮಾಡಲಾಗಿತ್ತು. ಈ ವೇಳೆ ಹಾರಿಸಿದ್ದ ಸಿಡಿಮದ್ದು ತೆಂಗಿನ ಮರದತ್ತ ಹಾರಿ ಹೋಗಿದೆ. ಸಿಡಿಮದ್ದಿಗೆ ತೆಂಗಿನ ಮರ ಸುಟ್ಟು ಕರಕಲಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಆಹಾರ ಅರಸಿ ನಂಜಯ್ಯನ ಕಾಲೋನಿಗೆ ಎಂಟ್ರಿ ಕೊಟ್ಟ ಒಂಟಿ ಸಲಗ ಆಶೋಮ ಎಂಬಾತನ ಮನೆ ಮೇಲೆ ದಾಳಿ ಮಾಡಿದೆ. ಆನೆ ದಾಳಿಯಿಂದ ಮೇಲ್ಚಾವಣಿಗೆ ಹಾನಿಯಾಗಿದ್ದು ಕಾಡಾನೆ ದಾಳಿಯಿಂದ ಜನರು ಭಯಭೀತರಾಗಿದ್ದಾರೆ. ಇನ್ನು ವನ್ಯಜೀವಿಗಳು ಗ್ರಾಮಕ್ಕೆ ಬಾರದಂತೆ ಕ್ರಮ ವಹಿಸಬೇಕು ಅಂತ ಗ್ರಾಮಸ್ಥರು ಮನವಿ ಕೂಡ ಮಾಡಿದ್ದಾರೆ. ಗಾಂಜಾ ಮತ್ತಲ್ಲಿ ಗಲಾಟೆ ಮಾಡಿ ಬ್ಲೇಡ್ನಿಂದ ದಾಳಿ ಮಾಡಿರುವ ಘಟನೆ ಚಳ್ಳಕೆರೆಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬಳಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಚಕ್ರವರ್ತಿ ಮತ್ತು ಶ್ರೀನಿವಾಸ್ ನಡುವೆ ಗಲಾಟೆ ನಡೆದಿದೆ. ಇನ್ನು ಆರೋಪಿ ಚಕ್ರವರ್ತಿ ಶ್ರೀನಿವಾಸ್ ಎಂಬಾತನನ್ನ ಬ್ಲೇಡ್ನಿಂದ ಕುತ್ತಿಗೆ ಕೊಯ್ದು ಪರಾರಿಯಾಗಿದ್ದ. ಸ್ಥಳಕ್ಕೆ ಚಳ್ಳಕೆರೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ ಆರೋಪಿಯನ್ನ ಚಕ್ರವರ್ತಿಯನ್ನ ಬಂಧನ ಮಾಡಿದ್ದಾರೆ. ಸದ್ಯ ಗಂಭೀರ ಗಾಯಗೊಂಡಿರುವ ಶ್ರೀನಿವಾಸ್ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾನೆ. చిత్రదుర్గ గుడికి పారు వచ్చారు అవుడు 6 వచ్చి అడిషనల్ అందుకే ಶಿವಮೊಗ್ಗದ ಕಳಸವಳ್ಳಿ ಶರಾವತಿ ಹಿನ್ನೀರಿನಲ್ಲಿ ತೆಪ್ಪ ಮಗುಚಿ 3 ಯುವಕರು ನಾಪತ್ತೆಯಾಗಿರುವ ಘಟನೆ ನಡೆದಿದೆ. ಯುವಕರಾದ ವಿನಯ್, ಯಶವಂತ್, ರಾಜು, ಸಂದೀಪ್ ಭಟ್, ಚೇತನ್ ತೆಪ್ಪದಲ್ಲಿ ಪಯಣವನ್ನ ಬೆಳೆಸಿದ್ರು. ಈ ವೇಳೆ ತೆಪ್ಪ ಮಗುಚಿ ಬಿದ್ದಿದ್ದಾರೆ. ಇನ್ನು ಕಣ್ಮರೆಯಾಗಿರುವ ಯುವಕರಿಗಾಗಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಕೂಡ ಮಾಡಿದ್ರು. ಇನ್ನು 3 ಯುವಕರಾದ ರಾಜು, ಸಂದೀಪ್ ಭಟ್, ಚೇತನ್ ನಾಪತ್ತೆಯಾಗಿದ್ದು ಶರಾವತಿ ಹಿನ್ನೀರಿನಲ್ಲಿ ಮೃತಪಟ್ಟಿರಬಹುದೆಂದು ಹೇಳ್ತಾ ಇದ್ದಾರೆ. ವಿನಯ್, ಯಶವಂತ್ ನೀರಿನಲ್ಲಿ ಈಜಿಕೊಂಡು ಬಚಾವಾಗಿದ್ದಾರೆ.
ಸರ್ಕಾರಿ ಶಾಲೆ ಮಕ್ಕಳೊಂದಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಬಿಸಿಯೂಟವನ್ನ ಸೇವಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಯಡಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ಸಿಇಒ ಶಶಿಧರ್ ಕುರೇರ್ ತರಗತಿ ವೀಕ್ಷಿಸಿ ಮಕ್ಕಳೊಂದಿಗೆ ಚರ್ಚೆ ನಡೆಸಿದ್ದಾರೆ. ಬಳಿಕ ಮಧ್ಯಾಹ್ನ ಮಕ್ಕಳೊಂದಿಗೆ ನೆಲದ ಮೇಲೆ ಕುಳಿತು ಊಟವನ್ನ ಮಾಡಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಡಿವೈಡರ್ ಮೇಲಿಂದ ಘಟನೆ ಶಿವಮೊಗ್ಗದ ಹೊಸ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಬಸ್ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಬರ್ತಾ ಇದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಬಸ್ ಡಿವೈಡರ್ ಮೇಲೇರಿದ್ದು ಬಸ್ನಲ್ಲಿದ್ದ 10 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬಸ್ಸಿನ ಮುಂಭಾಗದ ಬಾಗಿಲು ತೆರೆಯಲಾಗದೆ ಪ್ರಯಾಣಿಕರು ತುರ್ತು ನಿರ್ಗಮನ ಕಿಟಕಿಯಿಂದ ಹೊರಬಂದಿದ್ದಾರೆ. ಇನ್ನು ಅಪಘಾತದಿಂದ ಬಸ್ನ ಮುಂಭಾಗ ನುಜ್ಜುಗುಜ್ಜಾಗಿದೆ. ಮೈಸೂರಿನ ಉದಯಗಿರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಕಲ್ಯಾಣಗಿರಿಯ ಕೆಎಚ್ಬಿ ಕಾಲೋನಿಯ ಮನೆಯೊಂದರಲ್ಲಿ ಅಕ್ರಮವಾಗಿ 8 ಚೀಲದಲ್ಲಿ ಗಾಂಜಾ ಸಂಗ್ರಹಿಸಿದ್ರು. ಈ ವೇಳೆ ಪಕ್ಕಾ ಮಾಹಿತಿಯ ಮೇರೆಗೆ ದಾಳಿ ಮಾಡಿದ ಉದಯಗಿರಿ ಪೊಲೀಸರು ಒಟ್ಟು 154 ಕೆಜಿ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಇಬ್ಬರು ಆರೋಪಿಗಳಾದ ಸೈಯದ್ ವಾಸಿಂ ಹಾಗೂ ಯಾಸ್ಮಿನ್ ತಾಜ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಮತ್ತೋರ್ವನಿಗಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಷಣ ಮಾಡಿದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಎಲ್ಲಾ ವಿರೋಧ ಪಕ್ಷಗಳ ನಾಯಕರ ಸಿಎಂಗಳನ್ನ ಕೇಂದ್ರ ಸರ್ಕಾರ ಹೆದರಿಸುವ ಕೆಲಸ ಮಾಡ್ತಿದೆ. ಇಡಿ, ಐಡಿ, ಸಿಬಿಐ ಎಲ್ಲ ಅವರ ಕೈಯಲ್ಲಿದ್ದು ನಮ್ಮ ಮೇಲೆ ಛೂ ಬಿಡುವ ಕೆಲಸ ಮಾಡ್ತಾ ಇದೆ. ನಾನು 40 ವರ್ಷದಿಂದ ರಾಜಕಾರಣ ಮಾಡಿದ್ದೇನೆ, 14 ಸೈಡ್ಗೆ ರಾಜಕಾರಣ ಮಾಡಬೇಕಿತ್ತ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಜನರು ಮೂರ್ಖರು ಅಂತ ಬಿಜೆಪಿ ತಿಳಿದುಕೊಂಡಿದೆ. ಜನರ ಬೆಂಬಲ ಇರೋವರೆಗೆ ನಾನು ಯಾವ ಕೇಸ್ಗೂ ಜಗ್ಗಲ್ಲ, ಬಗ್ಗಲ್ಲ. ಸೂರೇನ್ ಆಯ್ತು, ಕೇಜ್ರಿವಾಲ್ ಆಯ್ತು, ಈಗ ನನ್ನ ಮೇಲೆ ಕೇಸ್ ಹಾಕಿಸೋದು ಶುರು ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅವುಗಳನ್ನು ಛೂ ಬಿಡೋದು. ಈಗ ನನ್ನ ಮೇಲೆ ಹಾಕಿದಾರಲ್ಲ ಕೇಸು, 100 ಸುಳ್ಳು ಕೇಸು. ನಿಮ್ಗೆ ಅನ್ಸುತ್ತಾ? ಸುಳ್ಳು ಕೇಸ್ ಅಂತ ಅನ್ಸಲ್ಲ ನಿಮ್ಗೆ? ನಾನು ನಿನ್ನೆ ಮೊನ್ನೆ ರಾಜಕೀಯ ಬಂದಿಲ್ಲ, ನಿನ್ನೆ ಮೊನ್ನೆ ಮಂತ್ರಿ ಆಗಿಲ್ಲ. ನಾನು ಮಂತ್ರಿಯಾಗಿ 40 ವರ್ಷಗಳಾಗೋಯ್ತು. 1974 ಇಸ್ವಿಯಲ್ಲಿ ನಾನು ಮೊದಲನೇ ಬಾರಿಗೆ ಮಂತ್ರಿಯಾದ. 2 ಸಾರಿ ಲೀಡರ್ ಅಪೋಸಿಷನ್ ಆಗಿದ್ದೀನಿ, 2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಯಾವುದೇ ಕಳಂಕ ಇಲ್ಲ ನನ್ನ ಮೇಲೆ. ಇವತ್ತು ಸುಳ್ಳು ಕೇಸನ್ನು ಹಾಕಿ ಸಿದ್ದರಾಮಯ್ಯ ಹೆಂಡತಿ 14 ಸೈಟ್ ತಗೊಂಡಿದ್ದಾರೆ. 14 ಸೈಟ್. ಸಿದ್ದರಾಮಯ್ಯ 14 ಸೈಟ್ಗೆ ರಾಜಕಾರಣ ಮಾಡಬೇಕಾಗಿತ್ತ?